ಈ ದೇಶದ ರಕ್ಷಣಾ ಪಡೆಯ ಶೌರ್ಯ ಮತ್ತೆ ಹೆಣ್ಣು ಮಕ್ಕಳ ಘನತೆಯನ್ನ ವೇದಿಕೆಗಳಲ್ಲಿ ಕೊಂಡಾಡುವಂತಹ ಬಗ್ಗೆ ಒಂದು ಕಡೆ ಆದ್ರೆ, ಅದೇ ಸೇನೆಯ ವೀರ ಮಹಿಳಾ ಅಧಿಕಾರಿಯ ವಿರುದ್ಧ ಕೀಳುಮಟ್ಟದ ಹೇಳಿಕೆಯನ್ನ ನೀಡಿದಂತಹ ಸ್ವಪಕ್ಷದ ಸಚಿವರನ್ನ ಅಧಿಕಾರದ ರಕ್ಷಣಾ ಕವಚದಲ್ಲಿ ಬಚ್ಚಿಡೋದು ಇನ್ನೊಂದು ಕಡೆಗೆ. ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರ ಈಗ ಇಂತಹದೇ ಒಂದು ವಿಚಿತ್ರ ಹಾಗೆ ವಿಪರ್ಯಾಸದ ರಾಜಕೀಯ ಸರ್ಕಸ್ನಲ್ಲಿ ಸಿಲ್ಕೊಂಡಿದೆ. ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಖುರೇಶಿ ಅವರ ಬಗ್ಗೆ ಅತ್ಯಂತ ಅಸಹ್ಯಕರ ಮತ್ತೆ ಕೋಮುದ್ವೇಷ ಪ್ರಚೋದಕ ಹೇಳಿಕೆಯನ್ನ ನೀಡಿದಂತಹ ಸಚಿವ ವಿಜಯ್ ಶಾ ಅವರನ್ನ ಕಾನೂನಿನ ಕಟಕಟೆಯಿಂದ ಪಾರ್ ಮಾಡೋದಕ್ಕೆ ಮುಖ್ಯಮಂತ್ರಿ ಮೋಹನ್ ಯಾದವ್ ನೇತೃತ್ವದ ಇಡೀ ಸಂಪುಟನೇ ರಕ್ಷಾ ಕವಚವಾಗಿ ನಿಂತ್ಕೊಂಡಿದೆ. ನ್ಯಾಯಾಲಯದ ಆದೇಶ, ಜನರ ಆಕ್ರೋಶ, ನೈತಿಕತೆಯ ಮಾತುಗಳೆಲ್ಲವೂ ಕೂಡ ಈ ರಾಜಕೀಯ ರಕ್ಷಣಾ ಗೋಡೆಯ ಮುಂದೆ ಕಸದ ಬುಟ್ಟಿಗೆ ಸೇರಿದ ಹಾಗೆ ಕಾಣ್ತಾ ಇವೆ. ಪ್ರಕರಣದ ಮೂಲ ಇರೋದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತೀಯ ಸೇನೆ ನಡೆಸಿದಂಥ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ. ಆ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಸೇನೆಯ ಕಾರ್ಯಾಚರಣೆಯ ವಿವರಗಳನ್ನ ಹೆಮ್ಮೆಯಿಂದ ವಿವರಿಸ್ತಾ ಇದ್ದಂಥ ಅಧಿಕಾರಿನೇ ಕರ್ನಲ್ ಸೋಫಿಯಾ ಖುರೇಶಿ. ಆದ್ರೆ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ 2025 ಮೇ 11ರಂದು ಮಹೂದಲ್ಲಿ ನಡೆದಂತಹ ಸಾರ್ವಜನಿಕ ಸಭೆಯೊಂದರಲ್ಲಿ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊಗಳುವಂತಹ ಭರದಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನ ಉಗ್ರರ ಜಾತಿಗೆ ಸೇರಿದವರು ಅನ್ನೋ ಹಾಗೆ ಬಿಂಬಿಸಿ ಅವ್ರ ಬಟ್ಟೆ ಬಿಚ್ಚು ಹೊಡೆಯೋದಿಕ್ಕೆ ಅವ್ರದೇ ಸಮಾಜದ ಹೆಣ್ಣು ಮಗಳನ್ನ ಕಳುಹಿಸಲಾಗಿದೆ ಅನ್ನುವಂತಹ ಪರಮ ಅಸಹ್ಯಕರ ಹೇಳಿಕೆಯನ್ನ ನೀಡಿದ್ರು. ದೇಶ ಕಾಯುವಂತಹ ಸೇನಾ ಅಧಿಕಾರಿಯ ಧರ್ಮವನ್ನ ಗುರಿಯಾಗಿಸಿ ರಾಜಕೀಯ ಬೇಳೆಯನ್ನ ಬಯಸ್ಕೊಳ್ಳೋದಕ್ಕೆ ಹೋದಂತಹ ಸಚಿವರ ಮಾತುಗಳು ಇಡೀ ದೇಶವನ್ನ ತಲೆ ತಗ್ಗಿಸುವಾಗ ಮಾಡಿದ್ವು. और जिन्होंने हमारी बेटियों के सिंदूर उजाड़े थे, वही कटे पिटे लोगों को हमने उन्हीं की बहन भेज करके उनकी ऐसी की तैसी करवाई. उन्होंने कपड़े उतार के हमारे हिंदुओं को मारा और मोदी जी ने उनकी बहन को उनकी ऐसी की तैसी करने हमारे जहाज से उनके घर आए. अब मोदी जी कपड़े तो उतार नहीं सकते थे, इसलिए उनके समाज की बहन को भेजा कि तुमने हमारी बहनों को अगर विधवा किया है तो तुम्हारे समाज की बहन आके तुम्हें नंगा करके छोड़ेगी. ಈ ಹೇಳಿಕೆ ವೈರಲ್ ಆಗ್ತಾ ಇದ್ದ ಹಾಗೇನೆ ಜಬಲ್ಪುರ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ಸರ್ಕಾರಕ್ಕೆ ಚಾಟಿ ಬೀಸಿತು. ಹೈಕೋರ್ಟ್ ನ್ಯಾಯಮೂರ್ತಿ ಅತುಲ್ ಶ್ರೀಧರನ್ ಅವರು ಸಚಿವರ ಭಾಷೆಯನ್ನ ಅತ್ಯಂತ ಕೀಳುಮಟ್ಟದ್ದು ಅಂತ ಜರೆದು ತಕ್ಷಣನೇ ಎಫ್ಐಆರ್ ದಾಖಲಿಸೋದಕ್ಕೆ ಆದೇಶವನ್ನ ನೀಡಿದ್ರು. ಅಷ್ಟೇ ಅಲ್ಲ, ಭಾರತೀಯ ಸೇನೆಯ ಶಿಸ್ತು ಮತ್ತೆ ಗೌರವವನ್ನ ಕಡೆಗಣಿಸಿ ಇಂಥ ಭಾಷೆ ಬಳಸಿರೋದು ದೇಶದ್ರೋಹದಷ್ಟೇ ಗಂಭೀರವಾದಂತಹ ತಪ್ಪು ಅಂತ ಅಭಿಪ್ರಾಯಪಟ್ಟಿದ್ರು. ಪೊಲೀಸರು ಸಚಿವರನ್ನ ರಕ್ಷಣೆ ಮಾಡೋದಕ್ಕೆ ದುರ್ಬಲ ಸೆಕ್ಷನ್ಗಳನ್ನ ಹಾಕಿ ಎಫ್ಐಆರ್ ದಾಖಲಿಸಿದ್ದನ್ನ ಕಂಡು ಕೆಂಡಾಮಂಡಲವಾದಂತಹ ನ್ಯಾಯಾಲಯ ಇದು ಸರ್ಕಾರದ ಕುತಂತ್ರ ಅಂತ ಬಹಿರಂಗವಾಗಿನೇ ತರಾಟೆಗೆ ತೆಗೆದುಕೊಂಡಿತ್ತು. ಸಚಿವರು ತಪ್ಪಿಸಿಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ಮೆಟ್ಲನ್ನ ಏರಿದಾಗ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿದ್ದಂಥ ಪೀಠ ಸಚಿವರ ಕ್ಷಮಾಪಣೆಯನ್ನ ಕಪಟ ನಾಟಕ ಹಾಗೆ ಮೊಸಳೆ ಕಣ್ಣೀರು ಅಂತ ತಳ್ಳಹಾಕ್ತು. ಸುಪ್ರೀಂ ಕೋರ್ಟ್ ಆದೇಶದ ಹಾಗೆ 3 ಹಿರಿಯ IPS ಅಧಿಕಾರಿಗಳ ವಿಶೇಷ ತನಿಖಾ ತಂಡ ಕೂಡ ರಚನೆ ಆಯಿತು. 125ಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನ ನಡೆಸಿ ಆಡಿಯೋ ವಿಡಿಯೋ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದಂತಹ SIT ಸಚಿವ ವಿಜಯ್ ಶಾ ಅವರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 196(1)A ಅಡಿಯಲ್ಲಿ ಧರ್ಮದ ಹೆಸರಿನಲ್ಲಿ ದ್ವೇಷ ಹರಡಿದ ಆರೋಪದ ಮೇಲೆ ವಿಚಾರಣೆಯನ್ನ ನಡೆಸೋದಕ್ಕೆ ಅನುಮತಿಯನ್ನ ಕೋರಿ ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿತು. ಒಬ್ಬ ಹಾಲಿ ಸಚಿವರ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸೋದಕ್ಕೆ ಸರ್ಕಾರದ ಅನುಮೋದನೆ ಕಡ್ಡಾಯವಾಗಿರುತ್ತೆ. ಆದ್ರೆ ಮಧ್ಯಪ್ರದೇಶ ಸರ್ಕಾರ ಈ ಒಂದು ವರದಿಯನ್ನ ತಿಂಗಳುಗಟ್ಟಲೆ ಕಡತಗಳ ಅಡಿಯಲ್ಲಿ ಧೂಳು ತಿನ್ನೋದಿಕ್ ಬಿಡ್ತು. ಸುಪ್ರೀಂ ಕೋರ್ಟ್ ಇನ್ನಷ್ಟು ಸಹಿಸೋದಿಕ್ ಸಾಧ್ಯ ಇಲ್ಲ, ತಕ್ಷಣನೇ ಕ್ರಮ ಕೈಗೊಳ್ಳಿ ಅಂತ ಎಚ್ಚರಿಸಿದ್ರು ಕೂಡ ಸರ್ಕಾರ ನಿಧಾನಗತಿಯ ತಂತ್ರವನ್ನೇ ಮುಂದುವರಿಸಿತು. ಇತ್ತೀಚೆಗೆ ನಡೆದಂತಹ ಸಂಪುಟ ಸಭೆಯಲ್ಲಿ ಮೋಹನ್ ಯಾದವ್ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಅಂತೂ ಸಂಪೂರ್ಣ ನಾಟಕೀಯವಾಗಿತ್ತು. ಸಾಮಾನ್ಯ ಸಭೆ ಮುಗಿದ ನಂತರ ಪ್ರಮುಖ ಅಧಿಕಾರಿಗಳನ್ನ ಮಾತ್ರನೇ ಉಳಿಸಿಕೊಂಡು ಸಚಿವ ವಿಜಯ್ ಶಾ ವಿಚಾರಣೆಯನ್ನ ಪಡೆದು ಅದಾದ ನಂತರ ಅವರನ್ನ ಕೋಣೆಯಿಂದ ಹೊರಗಿಟ್ಟು ಸುಮಾರು 1.25 ಗಂಟೆ ಸುದೀರ್ಘ ಚರ್ಚೆಯನ್ನ ನಡೆಸಲಾಯಿತು. ಅಂತಿಮವಾಗಿ ಸಚಿವರು ಈಗಾಗಲೇ ಹಲವು ಬಾರಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ದಾರೆ, ಆದ್ರಿಂದಾಗಿ ಅವರ ವಿರುದ್ಧ ವಿಚಾರಣೆಗೆ ಅನುಮತಿ ನೀಡುವಂತಹ ಅಗತ್ಯ ಇಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಸಂಪುಟ ಬಂತು. ಅಂದ್ರೆ ಭಾರತದ ಕ್ರಿಮಿನಲ್ ಕಾನೂನುಗಳನ್ನು ಉಲ್ಲಂಘಿಸಿ ಹೇಳಿಕೆಯನ್ನ ನೀಡಿಬಿಟ್ಟು ನಂತರ ಕೈ ಮುಗಿದ್ಬಿಟ್ರೆ ಕಾನೂನಿನಿಂದ ಮುಕ್ತಿ ಸಿಗುತ್ತೆ ಅನ್ನುವಂಥ ಒಂದು ವಿಚಿತ್ರ ಸೂತ್ರವನ್ನ ಬಿಜೆಪಿ ಸರ್ಕಾರನೇ ಸ್ವತಃ ಜಾರಿ ತಂದಾಗಿದೆ. ಇದು ಸಭೆಯ ನಂತರ ಸಚಿವ ರಾಕೇಶ್ ಸಿಂಗ್ ಅಂತ ಯಾವುದೇ ಚರ್ಚೆನೇ ನಡೆದಿಲ್ಲ ಅಂತ ಮಾಧ್ಯಮಗಳ ಮುಂದೆ ಸಾರಾಸಗಟಾಗಿ ನಿರಾಕರಿಸಿದ್ರು. ಈ ಬೆಳವಣಿಗೆ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣಗಳಲ್ಲಿ ಭಾರಿ ಬಿರುಗಾಳಿಯನ್ನ ಎಬ್ಬಿಸಿದೆ. ಮಧ್ಯಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಜೀತು ಪಟ್ವಾರಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರ ಬರೆದು ಸಂಪುಟದ ಈ ನಿರ್ಧಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೈನ್ಯದ ಅಧಿಕಾರಿಯನ್ನು ಅವಮಾನಿಸಿದಂತಹ ಸಚಿವರಿಗೆ ರಾಜಕೀಯ ರಕ್ಷಣೆ ನೀಡೋದು ನ್ಯಾಯಾಂಗ ವ್ಯವಸ್ಥೆಗೆ ಒಡ್ಡಿರುವಂತಹ ಬಹಿರಂಗ ಸವಾಲು ಅಂತ ಅವರು ಆರೋಪ ಮಾಡಿದ್ದಾರೆ.
ಇಂತಹ ನಿರ್ಧಾರ ಪ್ರಧಾನಿ ಮೋದಿಯವರ ಗಮನಕ್ಕೆ ಬಾರದೆ ಅಥವಾ ಅವರ ಸಮ್ಮತಿ ಇಲ್ಲದೆ ಜಾರಿಯಾಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದಾಗಿ ಇಡೀ ಸಂಪುಟನೇ ವಜಾಗೊಳಿಸಬೇಕು ಅಂತ ಕಾಂಗ್ರೆಸ್ ಆಗ್ರಹಿಸಿದೆ. ರಾಜ್ಯಸಭಾ ಸದಸ್ಯ ಹಾಗೆ ಹಿರಿಯ ವಕೀಲ ವಿವೇಕ್ ಟಂಕಾ ಅವರು ಸಚಿವರ ವಿಚಾರಣೆಗೆ ಅನುಮತಿ ನೀಡುವಂತಹ ಪರಮಾಧಿಕಾರ ರಾಜ್ಯಪಾಲರಿಗೆ ಮಾತ್ರನೇ ಇರೋದು ಅಂತ ನೆನಪಿಸಿದ್ದಾರೆ. ಬಿಜೆಪಿ ಈ ದ್ವಂದ್ವ ನೀತಿ ಈಗ ಅತ್ಯಂತ ಹಾಸ್ಯಾಸ್ಪದ ಹಾಗೂ ವಿಪರ್ಯಾಸದ ಸ್ಥಿತಿಗೆ ಬಂದು ತಲುಪಿದೆ. ಚುನಾವಣಾ ವೇದಿಕೆಗಳಲ್ಲಿ ಒಂದೇ ಮಾತ್ರ ರಾಷ್ಟ್ರಭಕ್ತಿ ಮತ್ತೆ ಸೇನೆ ಹೆಸರಿನಲ್ಲಿ ಮತ ಕೇಳುವಂತಹ ಒಂದು ಪಕ್ಷ ಅದೇ ಸೇನೆಯ ಹೆಣ್ಣು ಮಗಳನ್ನ ತನ್ನದೇ ಸಚಿವ ಅವಮಾನ ಮಾಡಿದಾಗ ಆತನ ರಕ್ಷಣೆಗೆ ನಿಂತಿರೋದು ಆಶ್ಚರ್ಯಕರ. ವಿರೋಧ ಪಕ್ಷದ ಯಾರಾದ್ರೂ ಅಪ್ಪಿತಪ್ಪಿ ರೀತಿ ಒಂದು ಸಣ್ಣ ಮಾತಾಡಿದ್ರು ಕೂಡ ಅವರನ್ನ ದೇಶ ವಿರೋಧಿ ಅಂತ ಬಿಂಬಿಸುವಂತಹ ರಾಜಕೀಯ ಪಕ್ಷ ತಮ್ಮದೇ ಸಚಿವರು ಸೇನಾ ಸಮವಸ್ತ್ರದ ಘನತೆಗೆ ಮಸಿ ಬಳದಾಗ ಕ್ಷಮಾಪಣೆಯ ನೆಪವನ್ನ ಒಡ್ಡಿ ರಕ್ಷಣೆಗೆ ನಿಲ್ತಾ ಇರೋದು ದ್ವೇಷದ ರಾಜಕಾರಣದ ಅಸಲಿ ಮುಖವನ್ನ ತೋರಿಸುತ್ತೆ. ಹಾಲಿಗೆ ಬಿದ್ದ ನೊಣವನ್ನ ತೆಗೆದೆಸೆಯೋ ಬದಲು ಹಾಲನ್ನೇ ನೊಣದ ಗುಣಕ್ಕೆ ತಕ್ಕ ಹಾಗೆ ಬದಲಾಯಿಸೋದಕ್ಕೆ ಹೊರಟಾಗಿದೆ ಸರ್ಕಾರದ ಈ ನಿಲುವು. ವಿಜಯ್ ಶಾ ಅವರ ಇತಿಹಾಸವನ್ನ ನೋಡಿದ್ರೆ ಇಂಥ ವಿವಾದಗಳು ಅವರಿಗೆ ಹೊಸದೇನಲ್ಲ. ಈ ಹಿಂದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪತ್ನಿ ನಟಿ ವಿದ್ಯಾ ಬಾಲನ್ ಹಾಗೂ ರಾಹುಲ್ ಗಾಂಧಿ ಅವರ ಬಗ್ಗೆಯೂ ಕೂಡ ಬಾಯಿಗೆ ಬಂದ ಹಾಗೆ ಮಾತಾಡಿ ಅಧಿಕಾರವನ್ನ ಕಳ್ಕೊಂಡಿದ್ದಂತ ಹಳೆಯ ಚಾಳಿ ಅವ್ರದ್ದು. ನ್ಯಾಯಾಲಯನೇ ಅವರನ್ನ ಪದೇ ಪದೇ ಇಂಥ ತಪ್ಪುಗಳನ್ನ ಮಾಡುವಂತ ಚಾಳಿ ಉಳ್ಳಂತ ವ್ಯಕ್ತಿ ಅಂತ ಗುರುತಿಸಿದೆ. ಆದ್ರೂ ಕೂಡ ಇಂಥ ನಾಯಕರನ್ನ ಸಂಪುಟದಲ್ಲಿ ಉಳಿಸ್ಕೊಂಡು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಲೆಕ್ಕಿಸದೇನೆ ಅವರನ್ನು ಕಾಪಾಡೋದಕ್ಕೆ ಹೊರಟಿರೋದು ಆಡಳಿತ ಪಕ್ಷದ ಅಹಂಕಾರ ಮತ್ತೆ ಮತ ಬ್ಯಾಂಕ್ ಓಲೈಕೆಯ ಪರಾಕಾಷ್ಠೆ ಇದು. ಆಗಸ್ಟ್ 31ರಂದು ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣದ ವಿಚಾರಣೆ ನಡೆಯಲಿದ್ದು ಸರ್ಕಾರ ಯಾವ ಮುಖವನ್ನ ಹೊತ್ಕೊಂಡು ಪ್ರಮಾಣ ಪತ್ರವನ್ನ ಸಲ್ಲಿಸಲಿದೆ ಅನ್ನೋದನ್ನ ಇಡೀ ದೇಶನೇ ಗಮನಿಸ್ತಾ ಇದೆ. ದ್ವೇಷ ಭಾಷಣಗಳನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಂಡು ನಂತರ ಅಧಿಕಾರದ ಪ್ರಭಾವದಿಂದ ತಪ್ಪಿಸಿಕೊಳ್ಳುವಂತಹ ಚಾಳಿಗೆ ನ್ಯಾಯಾಲಯ ಯಾವ ರೀತಿಯ ಪಾಠವನ್ನ ಕಲಿಸಲಿದೆ ಅನ್ನೋದು ಈಗಿರುವಂತಹ ಪ್ರಶ್ನೆಯಾಗಿದೆ. ದೇಶದ ಗಡಿ ಕಾಯುವಂತಹ ಸೈನಿಕರಿಗೆ ಧರ್ಮದ ಲೇಪನ ಹಚ್ಚಿ ಕ್ಷುಲ್ಲಕ ರಾಜಕೀಯಕ್ಕೆ ಎಳೆದು ತರುವಂತಹ ಪ್ರವೃತ್ತಿ ಪ್ರಜಾಪ್ರಭುತ್ವಕ್ಕೇನೆ ಅತ್ಯಂತ ಅಪಾಯಕಾರಿ ಇದು. ಈ ಕಪಟ ರಾಷ್ಟ್ರ ಪ್ರೇಮದ ಮುಖವಾಡ ಕಳಚಿ ಬೀಳುವಂತಹ ದಿನ ಇನ್ನೇನು ದೂರ ಇಲ್ಲ. ವೀಕ್ಷಕರ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.